ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತಲೇ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ದಯವಿಟ್ಟು ನೀವು ನಾನು ತಂದಿರುವಂತಹ ಊಟನ ನೀವು ಮಾಡಬೇಕು, ಆವಾಗಲೇ ನೀವು ರೈತರಿಗೆ ಬೆಲೆ ಕೊಟ್ಟಂಗೆ ಆಗೋದು ಅಂತ ಹೇಳಿಬಿಟ್ಟು ಶಂಕರ ಹೇಳ್ತಾನೆ. ಆಗ ಗೌರಿನೂ ಕೂಡ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ಅಂದಮೇಲೆ ನಾನು ಊಟ ಮಾಡ್ತೀನಿ, ನನಗೂ ಕೂಡ ಬೆಳಗ್ಗೆಯಿಂದ ತುಂಬಾ ಹಶ್ವಾಗಿತ್ತು, ಈ ಊಟ ಮಾಡ್ತೀರಾ, ನನಗೆ ನಮ್ಮನೆ ಊಟನೇ ಮಾಡಿದಾಗೆ ಆಗ್ತಿದೆ, ಸೇಮ್ ಹಾಗೆ ಇದೆ ಮಸಾಲೆ ಎಲ್ಲನೂ ಕೂಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಇದು ನಿಮ್ಮನೆ ಊಟನೇ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಗೌರಿನೂ ಕೂಡ ಏನು ಹೇಳ್ತಿದ್ದೀರಾ, ಇದು ನಮ್ಮನೆ ಊಟನ ಅಂತ ಹೇಳಿದಾಗ, ಅಂದರೆ ಆ ಥರ ಅಲ್ಲ ಅಮ್ಮ, ನಾವು ರೈತರು ಬೆಳೆದಿರುವಂತಹ ಬೆಳೆ ಎಲ್ರಿಗೂ ಕೂಡ ಹೋಗುತ್ತೆ ಅಲ್ವಾ, ಹಾಗಾಗಿ ಅದು ನಿಮ್ಮನೆ ಊಟ ನಮ್ಮನೆ ಊಟ ಎರಡೂ ಒಂದೇ ಅಲ್ವಾ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಆ ರೀತಿನ, ನನಗಂತೂ ತುಂಬಾ ತೃಪ್ತಿ ಆಯಿತು, ಊಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾರೆ. ಎಷ್ಟು ರುಚಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಕಣಮ್ಮ, ನಿಂಗೇನಾದ್ರು ಬೇಕಿದ್ರೆ ಹೇಳಿ, ನೀವು ಎಷ್ಟು ಎಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮ ಹೊಟ್ಟೆ ತುಂಬೋದಲ್ವಾ ನಮಗೂ ಕೂಡ ತಣ್ಣಗಾಗೋದು ಅಂತ ಹೇಳ್ಬಿಟ್ಟು ಶಂಕರ ಹೋಗ್ತಾನೆ. ಆಗ ಗೌರಿನೂ ಕೂಡ ಹಬ್ಬ ಹೇಗೋ ನನಗೆ ಹೊಟ್ಟೆ ತುಂಬಿತು, ಬೆಳಗ್ಗೆಯಿಂದನೂ ಕೂಡ ತುಂಬಾ ಸುಸ್ತಾಗೋಗಿತ್ತು, ಇವಾಗ ನನಗೆ ಊಟ ಮಾಡಿ ತೃಪ್ತಿ ಆಯಿತು ಅಂತ ಹೇಳ್ಬಿಟ್ಟು ಗೌರಿ ಅಂದ್ಕೊಳ್ತಿರ್ಬೇಕಾದ್ರೆ ಶಂಕರನು ಕೂಡ ನಿಮಗೋಸ್ಕರ ಏನು ಬೇಕಿರೋನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಯಾರೋ ಕೂಡ ಯೋಚನೆ ಮಾಡಿಕೊಂಡು ನಿಂತಿರ್ಬೇಕಾದ್ರೆ, ಯಾಕೋ ನೀನು ಈಗಲೂ ಕೂಡ ಗಂಗಾ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ವ, ಅವಳು ಆಲ್ರೆಡಿ ಸತ್ತೋಗಿದ್ದಾಳೆ, ನೀನು ಏನಕ್ಕೆ ಅವಳ ಬಗ್ಗೆನೇ ಯೋಚನೆ ಮಾಡಿ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದ್ರೂ ಕೂಡ ಹೇಗಮ್ಮ ಮರೆಯೋದಕ್ಕಾಗುತ್ತೆ, ಅವ್ರ ಮದುವೆಗೆ ಎಷ್ಟೊಂದು ಖುಷಿಯಾಗಿದ್ರು ಗೊತ್ತಾ, ಆದ್ರೂ ಅವ್ರ ಸಾವು ಈ ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾರ ಹಣ್ಣಲ್ಲಿ ಹೇಗೆ ಬರ್ದಿರುತ್ತೋ ಯಾರಿಗೆ ಗೊತ್ತು ಹೇಳು, ಈಗ ಹುಡುಗಿಗೆ ಕೂಡ ಮದುವೆ ಅನ್ನೋದು ಇಷ್ಟ ಇತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಅಮ್ಮ, ಅವ್ರು ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಿದ್ರು, ಮದುವೆನೂ ಕೂಡ ತುಂಬಾ ಖುಷಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅಂತ ಹೇಳಿದಾಗ, ಆ ಮುಖ ನಂಗೆ ಗುರ್ತಿಡಿಯೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಅದು ಗಂಗನೇ ಹೇಗೆ ಅಂತ ಹೇಳ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಪೊಲೀಸವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು, ನೀನು ಹೇಳೋದು ಕೂಡ ನಿಜನೇ, ಆದರೆ ಗಂಗಾಗಿ ಈ ಮದುವೆ ಇಷ್ಟ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, ಅಕಸ್ಮಾತ್ ಅದು ಬಾಡಿ ಗಂಗಂದೆ ಅಂತ ಹೇಳಿ ಹೇಗೆ ಕನ್ಫರ್ಮ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ಅವಳೇ ಬಿದ್ದಿದ್ದಾಳ ಅಥವಾ ಯಾರೋ ಬೇಕು ಅಂತ ತಳ್ಳಿದಾರಾ ಗೊತ್ತಿಲ್ಲ ಅಲ್ವಾ, ಮೊದಲು ಹೋಗಿ ಅವ್ರ ಮನೇಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಶಂಕರ ಗೌರಿಗೆ ಊಟ ತಂದಿರೋದು ಮತ್ತು ಅವನು ವೇಷ ಮಾಡಿಸ್ಕೊಂಡು ಬಂದಿರೋದ್ರ ಬಗ್ಗೆ ಮಾಲಿನಿಗೆ ಅನುಮಾನ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಈ ಸಲನೂ ಕೂಡ ಯಾಮಾರೋದಿಲ್ಲ, ಆಗ ಅಣ್ಣನ ರೂಪದಲ್ಲಿ ನೀನು ಯಾಮಾರಿಸ್ದಂಗೆ ಈಗ ಈ ರೈತನ ರೂಪದಲ್ಲಿ ನೀನು ಬಂದರೆ ನಾನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅನ್ಕೋಕೆ ಹೋಗ್ಬೇಡ ಶಂಕರ, ನನಗೆ ಗೊತ್ತು, ಆ ಹೈಟು, ಆ ಕಣ್ಣು, ಆ ಪರ್ಸ್ನಾಲಿಟಿ ಎಲ್ಲನೂ ಕೂಡ ಗಮನಿಸ್ತಾರೆ, ಅದು ಪಕ್ಕ ನೀನು ಶಂಕರನೇ, ಹೊರಗಡೆ ಜಗತ್ತಿಗೆ ನೀವು ಗಂಡ ಹೆಂಡತಿ ದೂರ ಆಗಿರೋ ಥರ ನಾಟಕ ಮಾಡ್ತಿರ್ಬೋದು, ಆದರೆ ಇಲ್ಲಿ ಊಟ ತೊಗೊಬರೋದೇನು, ತಿನ್ನಿಸೋದೇನು, ಅವಳನ್ನ ನೋಡ್ಕೊಳ್ಳೋದೇನು, ಗೌರಿ ನನ್ನನ್ನು ನೀನು ಕೆಳಗಾಗ್ತೆ ಅಂತ ನೀನು ಖುಷಿ ಪಡೋದಕ್ಕೆ ಹೋಗ್ಬೇಡ, ನಿನ್ನನ್ನು ಆದಷ್ಟು ಬೇಗ ನಾನು ಕೆಳಗಡೆಗೆ ಹಾಕಿ ಆ ಪೋಸ್ಟಿಗೆ ನಾನು ಬಂದೇ ಬರ್ತೀನಿ, ತುಂಬಾ ಖುಷಿ ಪಡ್ತಾ ಇದೆಯಾ ಅಲ್ವಾ ನೀನು, ಹಾಗೆ ಶಂಕರ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಜಗತ್ತಿಗೆ ನೀವಿಬ್ಬರೂ ಕೂಡ ಗಂಡ ಹೆಂಡತಿ ದೂರ ಆಗಿರೋ ಥರ ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇಬ್ಬರು ಮೇಲೂ ಕೂಡ ಟಾರ್ಗೆಟ್ ಮಾಡ್ತಾಳೆ ಮಾಲಿನಿ. ಶಂಕರನು ಕೂಡ ಊಟ ಮಾಡ್ದೆ ಇರೋದನ್ನ ನೋಡ್ಬಿಟ್ಟು ಕೋಳಿ ಮತ್ತು ವಿಜಯ್ ಇಬ್ಬರೂ ಕೂಡ ಬನ್ನಿ ಊಟ ಮಾಡೋಣ ಅಂತ ಹೇಳೋಣ, ನೀವು ಈ ಥರ ಇರೋದನ್ನ ನಮಗೆ ನೋಡೋದಕ್ಕೆ ಆಗ್ತಿಲ್ಲ, ದಯವಿಟ್ಟು ನೀವು ಊಟ ಮಾಡಿ, ಗೌರಿ ಬರ್ತಾಳೆ ಅಲ್ವಾ, ಅವಳು ಕೆಲಸದ ಮೇಲೆ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಎಷ್ಟೋ ಸಲ ಅವಳು ಲೇಟಾಗಿ ಬಂದಿದ್ದಾಳೆ, ಅದನ್ನು ಕೂಡ ನೀವು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಾಗಿಲ್ಲ, ಅವಳು ತುಂಬ ಸಲ ಲೇಟಾಗಿ ಬಂದಿದ್ದಾಳೆ, ಆದರೆ ಹಾಗಂತ ಹೇಳ್ಬಿಟ್ಟು ಅವಳು ಇಲ್ಲ ಅಂತ ನಾನು ಊಟ ಮಾಡೋದಿಲ್ಲ, ಅವಳ ಮನೆಗೆ ಬಂದಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಅವರು ತುಂಬ ಸಲ ಲೇಟಾಗಿ ಬಂದಿರ್ಬೋದು, ಕೆಲಸದ ಒತ್ತಡನೂ ಕೂಡ ಇರ್ಬೋದು, ಆದರೆ ಯಾವತ್ತೂ ಅವರು ಈ ರೀತಿ ಮಾಡಿದವರಲ್ಲ, ಇಷ್ಟು ತಡವಾಗಿ ಅವ್ರು ಬಂದಮೇಲೆ ನಾನು ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳಿದ್ದನ್ನು ಕೇಳ್ಬಿಟ್ಟು, ಸರಿ ಆಯಿತು, ಆಗಿದೆ, ನಾನು ನಿಮಗೆ ಬಲವಂತ ಮಾಡೋದಕ್ಕೆ ಹೋಗೋದಿಲ್ಲ, ಗೌರಿ ಬಂದಮೇಲೆ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ವಿಜಯನೂ ಕೂಡ ತುಂಬಾ ಯೋಚನೆ ಮಾಡಿಕೊಂಡು, ಏನಿದು ಇವ್ರು ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿ ಶಂಕರ ತುಂಬಾ ಟೆನ್ಷನ್ ಆಗಿ ಇರ್ತಾರೆ. ಭೂಮಿ ಮತ್ತು ಗುಂಡ ಇಬ್ಬರೂ ಕೂಡ ಅಳ್ತಾ ಇರ್ತಾರೆ, ನನಗೆ ಅಮ್ಮ ಬೇಕೇ ಬೇಕು, ನಾವು ದೂರ ಇರ್ಬೋದು, ಒಂದೇ ಮನೇಲಿ ಇದ್ರೂ ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಂಡಿದ್ವಿ ಅಲ್ವಾ, ಆಗ ಸಮಾಧಾನ ಆಗ್ತಿತ್ತು, ಆದರೆ ಅಮ್ಮ ಇವತ್ತು ಇನ್ನೂ ಕೂಡ ಬಂದಿಲ್ಲ, ನನಗೆ ಅಮ್ಮಗೆ ಏನಾಗಿದೆಯೋ ಅನ್ನೋ ಭಯ ಆಗ್ತಿದೆ, ಅಮ್ಮ ನೋಡಬೇಕು ಅಂತ ಹೇಳ್ಬಿಟ್ಟು ಭುವಿ ಹೇಳ್ತಾ ಇರ್ತಾಳೆ. ನೋಡು ಭುವಿ, ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ ಅಂತ ಹೇಳಿ ವಿಜಯ್ ಎಷ್ಟೇ ಸಮಾಧಾನ ಮಾಡೋದನ್ನು ಕೂಡ ಕೇಳೋದಿಲ್ಲ. ಏನಪ್ಪ ಇದು ಈ ರೀತಿ ಆಗ್ತಿದೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಆಗ ಗುಂಡನು ಕೂಡ ಬರ್ತಾರೆ ಇರು ಅಂತ ಹೇಳುವಷ್ಟರಲ್ಲೇ ಶಂಕರನು ಕೂಡ ಬರ್ತಾನೆ. ನೋಡಿ, ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಅವ್ರು ಬರ್ತಾರೆ ಆಯಿತಾ ಅಂತ ಹೇಳಿ ಹೇಳಿದಾಗ, ಇಲ್ಲ ನನಗೆ ಅಮ್ಮ ಬೇಕೇ ಬೇಕು, ಅಮ್ಮನ ಜೊತೆ ಜಗಳ ಮಾತಾಡಲ್ಲ ಅಂತ ಅಮ್ಮನ ಮುಖ ಡೈಲಿ ನೋಡ್ತಿದ್ವಿ, ಏನು ಅನ್ನಿಸ್ತಿರ್ಲಿಲ್ಲ, ಆದರೆ ಅಮ್ಮ ಇವತ್ತು ಇಷ್ಟೊತ್ತಾದ್ರೂ ಕೂಡ ಬಂದಿಲ್ಲ ಅಂತ ಹೇಳಿ ಭೂವಿ ತುಂಬಾ ಜೋರಾಗಿ ಹೇಳ್ತಿರ್ತಾಳೆ. ನೋಡು, ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಗೌರಿಗೆ ಕಾಲ್ ಮಾಡಿ ಅಂತ ಹೇಳಿ ಹೇಳಿದಾಗ, ಗೌರಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇರತ್ತೆ. ಸರಿ ಅಂತ ಹೇಳಿ ಆಫೀಸ್ಗೆ ಫೋನ್ ಮಾಡಿದ್ರೆ ಗೌರಿ ಅವ್ರು ಬಂದಿಲ್ಲ ಇನ್ನು ಮನೆಗೆ. ಕೇಳಿದಾಗ ಅವರು 3 ಗಂಟೆಗೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, 3 ಗಂಟೆಗೆ ಹೊರಟೋರು ಇಷ್ಟೊತ್ತಾದ್ರೂ ಕೂಡ ಬಂದಿಲ್ವಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಯೋಚನೆ ಮಾಡಿ ತುಂಬಾ ಟೆನ್ಷನ್ ಆಗಿರ್ತಾರೆ.
ಮಾಲಿನಿ ಹರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಹರಿಗೆ ಫೋನ್ ಮಾಡ್ತಾಳೆ. ಆಗ ಹರಿನೂ ಕೂಡ ತುಂಬಾ ಟೆನ್ಷನಲ್ಲಿ ಪೊಲೀಸವ್ರ ಜೊತೆ ಮಾತಾಡ್ತಿರ್ಬೇಕು. ಇವಳು ಯಾಕೆ ಫೋನ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಹರಿ ಅಂದ್ಕೊಳ್ತಾನೆ. ಹಲೋ ಮೇಡಮ್ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾಕೆ ಇವಳು ಫೋನ್ ಮಾಡ್ತಿದ್ದಾಳೆ, ತಲೆ ತಿನ್ನೋದಕ್ಕೆ ಮಾಡ್ತಿದ್ದಾಳಾ ಅಂತ ಹೇಳ್ಬಿಟ್ಟು ಬೈಕೊಳ್ತಿದ್ದೀರಲ್ವಾ, ನಾನು ಅದಕ್ಕೋಸ್ಕರ ಮಾಡಿಲ್ಲ. ಡಿ ಸಿ ಮೇಡಮು 3 ಗಂಟೆಗೆ ಹೊರಟವರು, ಆದರೆ ಇನ್ನೂ ಕೂಡ ಬಂದಿಲ್ಲ. ಮನೆಯಿಂದ ಆಲ್ರೆಡಿ ಕಾಲ್ ಬಂದಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಎಲ್ಲ ಏನೂ ಆಗಿರೋದಿಲ್ಲ ಬಿಡಿ ಮೇಡಮ್, ಅವ್ರ ಮನೆಗೆ ಸೇಫಾಗಿ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಆಫೀಸ್ ನಂಬರ್ಗೂ ಕೂಡ ಕಾಲ್ ಬಂದಿದೆ, ಅವರು ಕಾಣಿಸ್ತಿಲ್ಲ. ಅದು ಅಲ್ದಂತಾನೆ ಮಧ್ಯಾಹ್ನ ಶಂಕರನೇ ಊಟ ತಗೊಬಂದು ಕೊಟ್ಟಿದ್ದ. ಆ ಶಂಕರನೇ ಏನಾದರೂ ಮಾಡಿರ್ಬೋದು ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಶಂಕರ ಒಬ್ಬರು, ಆ ಥರ ಮಾಡೋದಕ್ಕೆ ಚಾನ್ಸ್ ಇಲ್ಲ, ಅವ್ರ ಜೊತೆ ನನಗೆ ಒಡನಾಟ ಚೆನ್ನಾಗೇ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಒಡನಾಟ ಚೆನ್ನಾಗೇ ಇರ್ಬೋದು, ಹಾಗಂತ ಹೇಳ್ಬಿಟ್ಟು ನಾವು ಆ ರೀತಿ ಬಿಡೋದಕ್ಕೆ ಆಗೋದಿಲ್ಲ. ಅವನು ಒಬ್ಬ ಕ್ರಿಮಿನಲ್ಲು ಊಟ ತಗೊಬಂದು ಕೊಟ್ಟಿದ್ದಾನೆ, ಅಂಥದ್ರಲ್ಲಿ ನೀವು ಅವ್ರನ್ನ ಹೇಗೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಮಾಲಿನಿ ಹೇಳ್ತಾರೆ. ನೋಡಿ ನೀವು ಆ ರೀತಿ ಎಲ್ಲ ನೀವು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಇಲ್ಲ ನಾನು ಅದನ್ನೆಲ್ಲ ನನಗೆ ಕೇಳೋದಿಲ್ಲ, ಈಗಲೇ ಇನ್ವೆಸ್ಟಿಗೇಷನ್ ಆಗಬೇಕು, ಮೊದಲು ಹೋಗಿ ಆ ಶಂಕರನ್ನ ಅರೆಸ್ಟ್ ಮಾಡಿ, ವೇಷ ಮಾಡಿಸ್ಕೊಂಡು ರೈತನ ರೂಪದಲ್ಲಿ ಬಂದು ಊಟ ಕೊಟ್ಟಿದ್ದಾನೆ, ಆ ಊಟದಲ್ಲಿ ವಿಷ ಏನಾದರೂ ಹಾಕಿರ್ಬೋದಲ್ವಾ, ಹಾಗಾಗಿ ಗೌರಿ ಮೇಡಮ್ ಎಲ್ಲರೂ ಶಂಕರನೇ ಕಿಡ್ನಾಪ್ ಮಾಡಿರ್ಬೋದು ಅಲ್ವಾ, ನೀವು ಇಮಿಡಿಯೇಟಾಗಿ ನೀವು ಆ ಶಂಕರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಲಿನಿ ಹರಿ ಮೇಲೆ ಪ್ರೆಷರ್ನ ಆಗ್ತಾ ಇರ್ತಾಳೆ. ಆಗ ಹರಿನೂ ಕೂಡ, ಇಲ್ಲ ನನಗೆ ಚೆನ್ನಾಗೇ ಗೊತ್ತಿದೆ ಶಂಕರ ಬ್ರೋ ಏನು ಅವ್ರು ಹೇಗೆ ಅಂತ ಹೇಳ್ಬಿಟ್ಟು, ಅವರು ಗೌರಿನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀವು ಇದನ್ನೆಲ್ಲ ನಂಬ್ತಿದ್ದೀರಾ, ನಾನು ಹೇಳ್ತಿದ್ದೀನಿ ಅಲ್ವಾ, ಈಗಲೇ ನೀವು ಆ ಶಂಕರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅವರು ಊಟ ತಗೊಬಂದಾಗಲೇ ನನಗೆ ಅನುಮಾನ ಇತ್ತು, ವೇಷ ಮಾಡಿಸ್ಕೊಂಡು ಏನಕ್ಕೆ ಬರಬೇಕಿತ್ತು, ನೀವು ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ ಆಗ್ತಾಳೆ ಹರಿ ಮೇಲೆ ಮಾಲಿನಿ. ಆವಾಗ ಹ್ಞೂ ಅಂತ ಹೇಳಿ ಒಪ್ಕೊಳ್ತಾನೆ.